ವೇದಿಕೆಯ ಮುಂಭಾಗಕ್ಕೆ ಆಹ್ವಾನಿಸಿಕೊಳ್ತಾ ಇದ್ದೇವೆ. ನಾವು ಇದನ್ನ ಮತ್ತೆ ಹೇಳ್ತೇವೆ. ನಮ್ಮ ಕಾಲೇಜು 2022ರಲ್ಲಿ ನಾವೇನು ಆರಂಭ ಮಾಡ್ಕೊಂಡಿದ್ದೇವೆ, ಕಳೆದ 3 ಶೈಕ್ಷಣಿಕ ಅವಧಿಗಳಿಂದ 2022, 23, 24ರಲ್ಲಿ ಇಂಥದೇ ಒಂದು ಉಡುಪಿ ಜಿಲ್ಲೆಯ ಅತಿ ದೊಡ್ಡ ಶೈಕ್ಷಣಿಕ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ನಾವು ಮುಗಿಸ್ಕೊಂಡಿದ್ದೇವೆ. ಅದೇ ರೀತಿ ಇವತ್ತಿನ ದಿನ ಬಿಸ್ನೆಸ್ ಡೇ 2K25 ಅನ್ನ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ನಮ್ಮ ನಾಡು ಕಂಡಂತ ಶ್ರೇಷ್ಠ ನಾಯಕ ನಾಡೋಜ ಡಾಕ್ಟರ್ ಜಿ ಶಂಕರ್ ಸರ್ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಹಾಗೆ ಈ ಬಿಸ್ನೆಸ್ ಡೇ ಅಂತ ಹೇಳಿದ ತಕ್ಷಣ ಹಲವರ ಮನಸ್ಸಿನಲ್ಲಿ ಕೆಲವೊಂದು ಸಂಶಯಗಳು, ಅನುಮಾನಗಳು ಮೂಡ್ತವೆ. ಸರ್, ಏನ್ ಸರ್, ಜನತಾ ಕಾಲೇಜಿನಲ್ಲಿ ಒಂದಿಷ್ಟು ಕಾರ್ಯಕ್ರಮಗಳು ನಡೀತಾ ಇರ್ತವೆ, ಅದು ಸ್ಪೋರ್ಟ್ಸ್ ಆಗಿರ್ಬೋದು, ಕಲ್ಚರಲ್ ಆಗಿರ್ಬೋದು, ಅಥವಾ ರಿಲೇಟೆಡ್ ಟು ವಾಣಿಜ್ಯಕ್ಕೆ ಏನ್ ನಾವು ಒತ್ತು ಕೊಡ್ತಾ ಇದ್ದೇವೆ ಅದ್ರ ಬಗ್ಗೆ ಮಾತಾಡ್ತಾರೆ. ಆದ್ರೆ ಈ ವೇದಿಕೆಯಲ್ಲಿ ನಾವು ಯಾಕೆ ಇಂಥ ಒಂದು ಭವ್ಯ ವೇದಿಕೆಯನ್ನ ಸೃಷ್ಟಿ ಮಾಡ್ಕೊಂಡಿದ್ದೇವೆ, ಇದರ ಉದ್ದೇಶ ಏನನ್ನುವಂಥದ್ದು ನಾನು ಹೇಳಲೇಬೇಕು. ಈ ಬಿಸ್ನೆಸ್ ಡೇ ಅನ್ನುವಂಥದ್ದು ಇದರ ಮೂಲ ಒಬ್ಬ ಶಿಕ್ಷಕನಾಗಿ, ಅದರಲ್ಲೂ ಗಣಿತ ಉಪನ್ಯಾಸಕನಾಗಿ, ಪ್ರಾಂಶುಪಾಲನಾಗಿ, ಸಂಸ್ಥೆ ಆಡಳಿತ ಮಂಡಳಿ ಅಧ್ಯಕ್ಷನಾಗಿ ಒಂದು ಮಗು ಸರ್ವತೋಮುಖವಾಗಿ ಬೆಳೆಯಬೇಕಾದ್ರೆ, ಆ ಮಗು ನಾಡ್ದೊಂದಿನ ಈ ಸಮಾಜದಲ್ಲಿ ತನ್ನ ಕಾಲ ಮೇಲೆ ತಾನು ನಿಂತು, ನಿಮ್ಗೆ ಗೊತ್ತಿದೆ ಬದಲಾಗುತ್ತಿರುವ ಈ ಒಂದು ಪ್ರಪಂಚದಲ್ಲಿ ಮುಂದಿನ ಒಂದು ಅವಧಿಗಳು ಹೇಗಿರ್ತಾವಂತ ನಾವು ಹೇಳಲಿಕ್ಕೆ ಆಗಲ್ಲ. ಹಾಗಿರುವಾಗ ಮಕ್ಕಳ ಪದವಿ ಪೂರ್ವ ಶಿಕ್ಷಣ ಸಮಯದಲ್ಲಿ ಅವರಿಗೆ ತಮ್ಮ ಜೀವನವನ್ನ ರೂಪಿಸಿಕೊಳ್ಳಲಿಕ್ಕೆ ನಾವು ಅನುವು ಮಾಡಿಕೊಡ್ಬೇಕು. ನಾವು ನೋಡ್ತೇವೆ, ವಿಜ್ಞಾನ ವಿಭಾಗದಲ್ಲಿ ವಿಜ್ಞಾನವನ್ನು ಆಯ್ಕೆ ಮಾಡಿಕೊಂಡಂತ ವಿದ್ಯಾರ್ಥಿಗಳು ಭೌತಶಾಸ್ತ್ರ, ರಸಾಯನಶಾಸ್ತ್ರ ಅಥವಾ ಜೀವಶಾಸ್ತ್ರ ಇದ್ದಿರಬಹುದು, ತರಗತಿ ಕೊಠಡಿಯಲ್ಲಿ ಏನೆಲ್ಲ ಹೇಳ್ಕೊಡ್ತಾರೆ ಅದನ್ನ ಪ್ರಯೋಗಾಲಯದಲ್ಲಿ ಮಾಡಿ ತೋರಿಸ್ತಾರೆ.
ಹಾಗೆ ಮುಂದೊಂದು ದಿನ ಅವರ ಆಶೆ ಎನ್ನುವಂತೆ ಡಾಕ್ಟರು ಅಥವಾ ಇಂಜಿನಿಯರು ಅಥವಾ ಟೀಚಿಂಗ್ ಫೀಲ್ಡ್ ಅಥವಾ ಯಾವುದೋ ಒಂದು ಸೈಂಟಿಸ್ಟು ಆಗ್ಬಿಡ್ತಾರೆ. ಆದ್ರೆ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಲ್ಲಿ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಒಂದಿಷ್ಟು ಕೊಠಡಿ ಅವಧಿಯಲ್ಲಿ ಸೆಲ್ಲಿಂಗ್ ಪ್ರೈಸ್ ಹೇಳ್ತೇವೆ, ಕಾಸ್ಟ್ ಪ್ರೈಸ್ ಹೇಳ್ತೇವೆ, ಬ್ಯಾಲೆನ್ಸ್ ಶೀಟ್ ಹೇಳ್ತೇವೆ, ಯಾವ ಇನ್ಫ್ಲೇಷನ್ ಹೇಳ್ತೇವೆ, ಡಿಫ್ಲೇಷನ್ ಹೇಳ್ತೇವೆ, ಇದೆಲ್ಲ ಹೇಳ್ಕೊಡ್ತೇವೆ. ಬಟ್ ಆ ಮಕ್ಕಳಿಗೆ ಅದನ್ನು ಹೇಗೆ ಅಪ್ಲೈ ಮಾಡುದು, ಅದನ್ನ ನಿಜ ಜೀವನದಲ್ಲಿ ಹೇಗೆ ನಾವು ಅಪ್ಲೈ ಮಾಡಬೇಕು, ಅದೊಂದು ಶಾಪ್ ಹಾಕ್ತೇವೆ, ಎಷ್ಟು ಪ್ರೈಸ್ಗೆ ನಾವು ತಗೊಂಡು ಬರಬೇಕು, ಎಷ್ಟು ಪ್ರೈಸ್ಗೆ ಮಾರಬೇಕು, ಅಥವಾ ಕಸ್ಟಮರ್ ಒಟ್ಟಿಗೆ ಸಂವಹನ ಹೇಗೆ ಮಾಡುವಂತದ್ದು ಖಂಡಿತ ಗೊತ್ತಿಲ್ಲ. ನನ್ನ ಒಂದು ನಿಜ ಉದಾಹರಣೆಯಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ನಮ್ಮ ಸಂಸ್ಥೆಗೆ 10ನೇ ತರಗತಿಯಿಂದ PUC ಬರುವಾಗ ಅದೆಷ್ಟೋ ವಿದ್ಯಾರ್ಥಿಗಳು ತುಂಬಾ ಒಂದು ಟೆನ್ಷನ್ ಅಲ್ಲಿ ಇರ್ತಾರೆ, ಮಾತಾಡ್ಲಿಕ್ಕೆ ಬರಲ್ಲ, ಸಂವಹನ ಮಾಡ್ಲಿಕ್ಕೆ ಬರಲ್ಲ. ಈಗ ನಿಜವಾಗಿ ಹೇಳ್ಬೇಕಂತ ಹೇಳಿದ್ರೆ ವಾಣಿಜ್ಯ ವಿಭಾಗವನ್ನು ಆಯ್ಕೆ ಮಾಡ್ಕೊಂಡಂತ ವಿದ್ಯಾರ್ಥಿಗಳ 10ನೇ ತರಗತಿ ಫಲಿತಾಂಶ ಹೇಗಿರ್ತದೆ ಅಂತ ಹೇಳಿದ್ರೆ ಸರಿಸುಮಾರು 45, 55, 65% ಅಧಿಕ ಸಂಖ್ಯೆ ವಿದ್ಯಾರ್ಥಿಗಳು ವಾಣಿಜ್ಯ ವಿಭಾಗನ ಆಯ್ಕೆ ಮಾಡ್ಕೊಳ್ತಾರೆ. ಇನ್ನು ಕೆಲವರಿದ್ದಾರೆ 98, 97% ವಿದ್ಯಾರ್ಥಿಗಳು ಆಯ್ಕೆ ಮಾಡ್ಕೊಳ್ತಾರೆ. ಆದರೆ ಅವರು ಈ ಕಾಲೇಜಿಗೆ ಬಂದ ನಂತರ ಅವರನ್ನು ತಯಾರಿ ಮಾಡುವಂತದ್ದು ಶಿಕ್ಷಕರಾದ ನಮ್ಮ ಕರ್ತವ್ಯವಾಗಿರ್ತದೆ. ಹಾಗಾಗಿ ಅವರು ಇವತ್ತು ಈ ಒಂದು ಭವ್ಯ ವೇದಿಕೆಯಲ್ಲಿ 115ರಿಂದ 120 ಶಾಪ್ಸ್ ಗಳನ್ನ ತೆರೆದಿಟ್ಕೊಂಡಿದ್ದಾರೆ. ಕ್ಲಾಸ್ ರೂಮ್ ಕೊಠಡಿಯಲ್ಲಿ ಏನ್ ಆಗ್ತಾ ಇದೆ ಅದೆಲ್ಲವನ್ನ ಇವತ್ತು ಬಳಕೆ ಮಾಡ್ಲಿಕ್ಕಿದ್ದಾರೆ. ಕೇವಲ ಇವತ್ತು ಒಂದು ದಿನ ಅಲ್ಲ, ಇದರ ತಯಾರಿ ಹೇಗಿತ್ತು ಹೇಳಿದ್ರೆ ಸರಿಸುಮಾರು ಕಳೆದ ಒಂದು 10-15 ದಿನ ಮಕ್ಕಳಿಗೆ ಇಂಟರ್ನ್ಶಿಪ್ ಅಂತ ನಾವು ಇಡ್ತೇವೆ. ಆ ಇಂಟರ್ನ್ಶಿಪ್ ಅಂತ ಹೇಳಿದ್ರೆ ಮಕ್ಕಳೇ ಖುದ್ದಾಗಿ ಬೇರೆ ಬೇರೆ ಹೋಲ್ಸೇಲ್ ಶಾಪ್ಸ್ ಗಳಿಗೆ ಹೋಗಿ ತಮ್ಮ ಶಾಪ್ ಗಳಿಗೆ ಬೇಕಾದಂತ ಐಟಮ್ಸ್ ಗಳನ್ನ ಖರೀದಿ ಮಾಡುವಂತದ್ದು ಇದ್ದಿರ್ಬೋದು, ಅವುಗಳ ಕಾಸ್ಟ್ ಪ್ರೈಸ್ ಇದ್ದಿರ್ಬೋದು, ಸೆಲ್ಲಿಂಗ್ ಪ್ರೈಸ್ ಇರ್ಬೋದು, ಎಲ್ಲವನ್ನ ಸ್ಟಡಿ ಮಾಡಿದ್ದಾರೆ. ಹಾಗಾಗಿ ಇವತ್ತು ಅವರಿಗೆ ಕೊಟ್ಟಂತ ಶಿಕ್ಷಣ ಉಂಟಲ್ಲ, ನಾಡಿದ್ದೊಂದಿನ ಒಂದಿಷ್ಟು ಈ ಜನಸಂಖ್ಯೆ ಒತ್ತಡದಲ್ಲಿ ಅವರಿಗೆ ಉದ್ಯೋಗ ಸಿಗದೇ ಇದ್ದ ಪಕ್ಷದಲ್ಲಿ ಅವರೇ ಸ್ವಂತ ತಮ್ಮ ಬಿಸ್ನೆಸ್ ಅನ್ನ ಆಯ್ಕೆ ಮಾಡುವಂತ ಅವಕಾಶ ಈ ಬಿಸ್ನೆಸ್ ಡೇ ಇತ್ತು. ಇವತ್ತಿನ ಒಂದು ಬಿಸ್ನೆಸ್ ಕಾರ್ಯಕ್ರಮ ಬಹಳ ಒಳ್ಳೆಯ ಒಂದು ಕಾರ್ಯಕ್ರಮ. ಮಕ್ಕಳಿಗೆ ಗೊತ್ತಿರ್ಬೇಕು ಯಾವ ಐಟಮ್ ಅಥವಾ ಯಾವ ಸಾಮಾನುಗಳನ್ನ ನಾವು ಮಾರ್ಕೆಟ್ ನಲ್ಲಿ ತಂದು ಅದನ್ನ ಉತ್ತಮ ಬೆಲೆಗೆ ಮಾರಬೇಕು, ಅದರಲ್ಲಿ ಲಾಭವನ್ನ ಕಂಡ್ಕೊಳ್ಬೇಕಂತ ಅದೊಂದು ಒಳ್ಳೆಯ ಕೆಲಸವನ್ನು ಇವತ್ತು ಗಣೇಶ್ ಮಗುವರು ಮಾಡಿದ್ದಾರೆ. ಖಂಡಿತ ಮುಂದಿನ ಜೀವನದಲ್ಲಿ ನಾವು ಡಾಕ್ಟರ್ ಆಗ್ತೀವೋ, ಇಂಜಿನಿಯರ್ ಆಗ್ತೀವೋ, ಬೇರೆ ಬೇರೆ ಏನಾದ್ರೂ ಆಗ್ತೀವಿ, ಆದ್ರೆ ಬಿಸ್ನೆಸ್ ಕೂಡ ಬಹಳ ಮುಖ್ಯ. ಆ ನಿಟ್ಟಿನಲ್ಲಿ ಇದನ್ನ ಮುಂದುವರ್ಸ್ಕೊಂಡು ಹೋಗ್ರಿ, ಒಳ್ಳೆ ಒಂದು ಕಾರ್ಯಕ್ರಮ ಅಂತ ಹೇಳ್ತಾ ಎಲ್ಲ ರೀತಿಯಲ್ಲಿ ಇವತ್ತು ಡಾಕ್ಟರ್ಸ್ ಇರ್ಬೋದು, ಇಂಜಿನಿಯರ್ಸ್ ಇರ್ಬೋದು, ಎಲ್ಲರನ್ನೂ ನೀವು ಹುಟ್ಟಾಕ್ತೀರಿ. ಆ ಜೊತೆಗೆ ಇದು ಕೂಡ ಮುಂದೆ ಬರ್ಬೇಕು. ಎಲ್ಲರೂ ಇಂಜಿನಿಯರ್ಸ್ ಆಗ್ಲಿಕ್ಕೆ ಆಗಲ್ಲ, ಅಥವಾ ಇಂಜಿನಿಯರ್ ಆದವರಿಗೆ ಎಲ್ಲರಿಗೂ ಸರ್ಕಾರಿ ಕೆಲಸ ಸಿಗುವುದಿಲ್ಲ. ಬಹಳಷ್ಟು ಈಗ ಇಂಜಿನಿಯರ್ಸ್ ಗಳಿಗೆ ಬಹಳ ಕಷ್ಟ ಇದೆ. ಆ ನಿಟ್ಟಿನಲ್ಲಿ ನೀವು ಇನ್ನೂ ಅನೇಕ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡುವಂತ ಕಾರ್ಯಕ್ರಮ ಕೂಡ ತಾವು ನಿರ್ವಹಿಸ್ಬೇಕು, ನಿರೂಪಣೆ ಮಾಡ್ಬೇಕು. ನಿಮ್ಮ ಇದು ಸ್ಟ್ರೆಂತ್ ಬಹಳ ಇದೆ. ಈಗ 1,500-2,000 ಸ್ಟೂಡೆಂಟ್ಸ್ ಇರ್ಬೋದು ಇಲ್ಲಿ. ಗಣೇಶ್ ಒಳ್ಳೆ ಟ್ಯಾಲೆಂಟೆಡ್ ಹುಡುಗ, ನಾವು ಕೋಟೇಶ್ವರದಲ್ಲಿದ್ದ. ಆ ನಿಟ್ಟಿನಲ್ಲಿ ಈಗ ಇಲ್ಲಿ ಬಂದಿದ್ದಾನೆ, ಮಾಡ್ತಾನೆ. ಅವನಿಗೆ ಖಂಡಿತ ನಾವು ಪ್ರೋತ್ಸಾಹ ಕೊಡೋಣ. ಆನಂದ್ ಕುಂದರ್ ಇದ್ದಾರೆ, ನಾವಿದ್ದೀವಿ, ಪ್ರಕಾಶ್ ಶೆಟ್ಟರ್ ಇದ್ದಾರೆ ಇಲ್ಲಿ. ನಾವೆಲ್ಲರೂ ಅವರಿಗೆ ಸಪೋರ್ಟ್ ಮಾಡುವ. ಖಂಡಿತ ನಾ ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ ಅವನಿಗೆ. ಆ ನಿಟ್ಟಿನಲ್ಲಿ ಬಡ ಹುಡುಗರಿಗೆ ಕೂಡ ನೀವು ಸ್ವಲ್ಪ ಸಹಾಯ ಮಾಡಿ, ಯಾಕಂದ್ರೆ ಸ್ವಲ್ಪ ಕಾಸ್ಟ್ ಅವರಿಗೂ ಹೆಚ್ಚಾಗ್ತದೆ. ಒಳ್ಳೊಳ್ಳೆ ಟೀಮ್ ತಂದು ಕೆಲಸ ಮಾಡ್ಬೇಕಾಗ್ತದೆ. ಈ ನಮ್ಮಲ್ಲಿ ರ್ಯಾಂಕು, JEE, EEE ಇವೆಲ್ಲ ಮಾಡುವಾಗ ಖಂಡಿತ ಒಳ್ಳೆ ಒಂದು ಇದಿರ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಒಳ್ಳೆ ರೀತಿಯಲ್ಲಿ ಗುಣಮಟ್ಟದ ಎಜುಕೇಶನ್ ಅನ್ನು ಕೊಡಿ. ನಿಮ್ ಜೊತೆ ನಾವು ಸದಾ ಇರ್ತೀವಿ ಅಂತ ಹಾರೈಸ್ತಾ ಎಲ್ಲ ವಿದ್ಯಾರ್ಥಿನಿಯರಿಗೆ ನಿಮ್ಮ ಭವಿಷ್ಯ ಒಳ್ಳೇದಾಗಲಿ. ಖಂಡಿತ ನಿಮ್ಗೆಲ್ರಿಗೂ ಡಾಕ್ಟರ್, ಇಂಜಿನಿಯರ್ ಆದ್ರೆ ಅಷ್ಟೇ ಅಲ್ಲ, ನಾವು ಜಿ.ಶಂಕರ್ ಇರ್ಬೋದು, ಆನಂದ್ ಕುಂದರ್ ಇರ್ಬೋದು, ನಾವು ಪ್ರಕಾಶ್ ಶೆಟ್ಟರ್ ಇರ್ಬೋದು, ಒಂದು ದೊಡ್ಡ ಬ್ಯಾಂಕ್ ಮಾಡಿದ್ದಾರೆ 90 ಕೊಡೆಯಲ್ಲಿ.
ನಾವು ಕೂಡ ಸಣ್ಣ ಇದರಿಂದ ಬಂದಿದ್ದು, ನಮ್ಗೇನು ಇಂಗ್ಲಿಷು ಬರ್ತಿದ್ದಿಲ್ಲ, ಏನೂ ಇಲ್ಲ. ಆ ನಿಟ್ಟಿನಲ್ಲಿ ಎಲ್ಲ ನಡೀತದೆ. ಒಟ್ಟಿನಲ್ಲಿ ನಾವು ಒಂದು ಗುರಿ ಇಟ್ಕೋಬೇಕಷ್ಟೇ. ನೀವೆಲ್ಲರೂ ಒಂದು ಗುರಿ ಇಟ್ಕೊಂಡ್ರೆ ಖಂಡಿತ ಸಮಾಜದಲ್ಲಿ ಮುಂದೆ ಬರ್ತಾರಂತ ಹೇಳ್ತಾ ನಿಮ್ಗೆಲ್ರಿಗೂ ಶುಭ ಹಾರೈಸಿ ನನ್ನ ಮಾತನ್ನ ಮುಗಿಸ್ತೇನೆ. ಸಲ್ಲಿಸಬೇಕಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಪ್ರೀತಿಯ ಎಲೆಗಳಿದಂತಹ ನೈದ ಶಲ್ಯ ನಿಮ್ಮ ಹೆಗಲ ಮೇಲೆ ಆತ್ಮೀಯರೇ, ನಿಮ್ಮ ಫಲಪ್ರದ ಮಹಾನ್ ಕಾರ್ಯಕ್ಕಾಗಿ ನಿಮ್ಮ ಬೊಗಸೆಗೆ ಈ ಸುಫಲ. ಕಿರೀಟ ಪ್ರಾಯ ಎನಿಸುವಂತಹ ನಿಮ್ಮ ಸೇವೆಗಾಗಿ ಈ ಪೇಟ, ಈ ನೆನಪು ಚಿರಸ್ಥಾಯಿಯಾಗಿಸಲಿಕ್ಕೆ ಈ ಸ್ಮರಣಿಕೆ ಪುಟಾಣಿಗಳ ನಮಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. Thank you, sir. Thank you. ಈಗ ತಾನೇ ಈ ಒಂದು ಜನತಾ ಆವಿಷ್ಕಾರ ಇದರ ಕಾರ್ಯಕ್ರಮದ ಬಗ್ಗೆ ಸಾಕಷ್ಟು ವಿವರವಾಗಿ ತಿಳಿಸಿದ್ದಾರೆ. ಮಕ್ಕಳು, ವಿದ್ಯಾರ್ಥಿಗಳು, ಸೈನ್ಸ್ ವಿದ್ಯಾರ್ಥಿಗಳ ಒಂದು ವ್ಯವಸ್ಥೆಯೇ ಬೇರೆ ಆದರೆ ಆರ್ಟ್ಸ್ ಮತ್ತೆ ಕಾಮರ್ಸ್ ವಿದ್ಯಾರ್ಥಿಗಳ ವ್ಯವಹಾರವೇ ಬೇರೆ ರೀತಿ ಇರ್ತದೆ. ಸೈನ್ಸ್ ವಿದ್ಯಾರ್ಥಿಗಳು ತಮ್ಮ ಮುಂದಿನ ಜೀವನದಲ್ಲಿ ಡಾಕ್ಟ್ರೋ, ಇಂಜಿನಿಯರೋ ಅಥವಾ ಬೇರೆ ಇನ್ಯಾವುದೋ ವಿಷಯದಲ್ಲಿ ಮುಂದುವರೆದುಕೊಂಡು ಹೋದರೆ, ಸೈಂಟಿಸ್ಟ್ ಏನು ಮುಂದುವರೆದುಕೊಂಡು ಹೋದರೆ, ಕಾಮರ್ಸ್ ಆರ್ಟ್ಸ್ ವಿದ್ಯಾರ್ಥಿಗಳ ಇವರ ಕೆಲಸದ ವೈಖರಿಯೇ ಬೇರೆ ಇರ್ತದೆ. ಉದ್ಯೋಗದಲ್ಲಿ ತನ್ನಿರತರಾಗುವುದು, ಬೇರೆ ಬೇರೆ ಹೈಯರ್ ಎಜುಕೇಶನ್ ಮಾಡುವಂತಹದ್ದು, ಬೇರೆ ಬೇರೆ ಸಮಾಜಕ್ಕೆ ಸಮಾಜಮುಖಿ ಬದುಕಿನ ಒಂದು ಎಡೆಗೆ ತಮ್ಮನ್ನು ತೊಡಗಿಸಿಕೊಳ್ಳುವಂತಹ ಕಾರ್ಯಕ್ರಮ ಅವರು ಮಾಡ್ತಾ ಇದ್ದಾರೆ. ಇವತ್ತು ಈಗ ತಾನೇ ಇಲ್ಲಿ ವಿದ್ಯಾರ್ಥಿಗಳ ವ್ಯವಹಾರ ಮಳಿಗೆಗಳ ಉದ್ಘಾಟನೆಯನ್ನು ನಾವು ಮಾಡ್ಲಿಕ್ಕಿದ್ದೇವೆ. ವಿದ್ಯಾರ್ಥಿಗಳು ಯಾವುದೇ ಒಂದು ಅಂತ ಹೇಳಿದ್ರೆ ಇದೊಂದು ಸಂತೆ ರೀತಿ. ಸಂತೆಗೆ ನಾವು ಹೋಗ್ತೇವೆ, ಮನೆಯವ್ರ ಜೊತೆ ಹೋಗ್ತೇವೆ, ಮಕ್ಕಳು ಅಲ್ಲಿ ಸಾಮಾನನ್ನು ಕೊಳ್ತೇವೆ. ಅದು ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು, ಅದರ ಬೆಲೆ ಎಷ್ಟಿರ್ತದೆ, ಅಲ್ಲಿ ಯಾವ ರೀತಿ ಚೌಕಾಶಿ ಮಾಡಬೇಕು, ಅವರು ಹೇಳಿದ ರೀತಿಗೆ ನಾವು ತರುವುದಲ್ಲ, ಅದೆಲ್ಲ ಕಲಿಯುವಂತ ಒಂದು ವ್ಯವಸ್ಥೆ ಇಲ್ಲಿ ನಡೀತದೆ. ಎಷ್ಟೋ ರೀತಿ ಚೌಕಾಶಿ ಮಾಡಿದಾಗ ಡಿಸ್ಕೌಂಟ್ ಸಿಗ್ತದೆ. ಅದು ಇಕನಾಮಿಕ್ಸ್ ವಿದ್ಯಾರ್ಥಿಗಳಿಗೆ ಗೊತ್ತಿರ್ತದೆ, ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಸಿಗುವಂತ ಮೆಂಟಲ್ ಸ್ಯಾಟಿಸ್ಫ್ಯಾಕ್ಷನ್ ಇರಬಹುದು, ಮತ್ತೆ ನಾನು ಇಷ್ಟು ಗಳಿಸಿದೆ ಅಂತ ಹೇಳೋ ಒಂದು ಖುಷಿ ಇರಬಹುದು. ಅದೆಲ್ಲ ಈ ಸಂತೆಯಲ್ಲಿ, ಈ ಒಂದು ವ್ಯವಹಾರದಲ್ಲಿ ನಾವು ಕಂಡುಕೊಳ್ಳಬಹುದು. ಎಷ್ಟೇ ಒಂದು ಕಷ್ಟ ಇದ್ರೂ ಸಹ ಇಂತಹ ಒಂದು ವ್ಯವಸ್ಥೆ ಬಹಳ ಅತ್ಯುತ್ತಮ ರೀತಿಯಲ್ಲಿ ಇವತ್ತು ರೂಢಿಸಿಕೊಂಡಿದ್ದೀರಿ. ಬಹಳ ಒಳ್ಳೆಯ ರೀತಿಯ ಒಂದು ವ್ಯವಸ್ಥೆ ಇಲ್ಲಿ ಮಾಡಿದ್ದೀರಿ. ವಿದ್ಯಾರ್ಥಿಗಳೇ, ನೀವೆಲ್ಲರೂ ಮುಂದೆ ನಿಮ್ಮ ಜೀವಿತಾವಧಿಯಲ್ಲಿ ನಿಮ್ಮ ಕಾಲ ಮೇಲೆ ನೀವೇ ನಿಲ್ಲುವಂತ ವ್ಯವಸ್ಥೆಗೆ ನೀವು ಹೊಂದಿಕೊಟ್ರೆ ಅದಕ್ಕಿಂತ ದೊಡ್ಡ ನಿಮ್ಮ ಸಾಧನೆ ಬೇರೆ ಏನೂ ಇಲ್ಲ. ಯಾರಿಗೂ ಅವಲಂಬನೆಯಾಗಿ ಯಾರದ್ದು ಅಡಿಯಲ್ಲಿ ಕೆಲಸ ಮಾಡೋದಕ್ಕಿಂತ ಸಾಧ್ಯವಾದರೆ ನಿಮ್ಮ ಕಾಲ ಮೇಲೆ ನೀವು ನಿಲ್ಲಿ. ನಿಮಗೆ ಇನ್ನೊಬ್ರಿಗೆ ಒಂದು 10 ಜನಕ್ಕಾದ್ರೂ ಕೆಲಸ ಕೊಡುವ ಒಂದು ಯೋಗ್ಯತೆ ನಿಮಗೆ ಬಂದ್ರೆ ನೀವು ಇಂತಹ ಒಂದು ವ್ಯವಸ್ಥೆ ಮಾಡಿದ್ದಕ್ಕೆ ಸಾರ್ಥಕ ಆಗ್ತದೆ. ಎಷ್ಟೋ ಜನ ಇವತ್ತು ಈ ಒಂದು ಇಷ್ಟೊಂದು ವ್ಯವಸ್ಥೆ ಮಾಡಿ 250ಕ್ಕೂ ಜಾಸ್ತಿ ಮೇಲ್ಪಟ್ಟು ಉಪನ್ಯಾಸಕರಿಗೆ
ಕೆಲಸ ಕೊಡುವಂತ ಒಂದು ಅವಕಾಶ ನಮ್ಮ ಗಣೇಶ ಮಗುವರಿಗೆ ಬಂದಿದೆ. ಅದೇ ರೀತಿ ನೀವು ಹಾಗೆ ಮುಂದೆ ಏನಾದ್ರೂ ಮಾಡಿ, ಸಾಧನೆ ಮಾಡಿ. ಅದಕ್ಕೆ ಸುಮ್ಮನೆ ನಾವು ಇನ್ನೊಬ್ಬರನ್ನ ಸಾಧನೆ ಮಾಡಿ ಮೇಲ್ ಬಂದವರನ್ನ ನಾವು ಅಸೂಯೆ ಪಟ್ಟುಕೊಂಡು ಅವರನ್ನು ಇನ್ನೊಬ್ಬರನ್ನ ತೋರಿಸ್ತಾ ಇದ್ರೆ ಅದು ಪ್ರಯೋಜನ ಇಲ್ಲ. ನಾವು ಏನ್ ಸಾಧನೆ ಮಾಡಬೇಕು, ಇದೆಲ್ಲ ಸುಮ್ಮನೆ ಬರುವುದಿಲ್ಲ. ಯಾವುದೇ ಒಂದು ವ್ಯವಹಾರ ಒಳ್ಳೇದಾಗ್ಬೇಕಾದ್ರೆ ನನ್ನದು B.Com ಆದ ಕೂಡಲೇ ನಮ್ಮ ಅಣ್ಣ ಹೇಳಿದ್ರು, ಯಾವುದೇ ಒಂದು ಜಾಬಿಗೆ ನೀವು ಹೋಗುದು ಬೇಡ, ನೀವು ನನ್ನ ಜೊತೆಲೇ ಇರು, ಒಂದು 4 ಜನ ಕೆಲಸ ಕೊಡುವ ಯೋಗ್ಯತೆ ನಿನಗೆ ಬಂದ್ರೆ ಅದು ನನ್ನ ದೊಡ್ಡ ಸಾಧನೆ ಅಂತ ನನಗೆ ಹೇಳಿದ್ರು. ಅದರ ನಂತರ ನಾ ಎಲ್ಲಿಗೂ ಯಾವುದೇ ಒಂದು ಬ್ಯಾಂಕಿಗೆ ಇರ್ಬೋದು, ಆವಾಗ ಬ್ಯಾಂಕಿಗೆ ಕೆಲಸ ಸುಲಭದಲ್ಲಿ ಸಿಗ್ತಿತ್ತು. ಯಾವುದಕ್ಕೂ ನಾನು ಒಂದೇ ಒಂದು ಅರ್ಜಿ ಸಹ ಹಾಳು ಮಾಡಲಿಲ್ಲ. ಖಂಡಿತ ಸ್ವಂತ ಉದ್ಯೋಗ ಮಾಡಿದ್ದು, ನಾವೆಲ್ಲ ಜಾಯಿಂಟ್ ಫ್ಯಾಮಿಲಿ ಎಲ್ಲ ಒಟ್ಟಿನಿಂದ ಉದ್ಯೋಗ ಮಾಡಿ ಅದರಲ್ಲೇ ನಮ್ಮ ಮೇಲೆ ಬಂತು. ಸುಮ್ಮನೆ ಉದ್ಯೋಗ ಮಾಡಿದ್ರೆ ಸಾಕಾಗುದಿಲ್ಲ. ಹಠ ಸಾಧನೆ ಬೇಕು, ಗುರಿ ಬೇಕು, ಮತ್ತೆ ನಾವಷ್ಟೇ ಪ್ರಯತ್ನ ಮಾಡಬೇಕು, ಪ್ರಾಮಾಣಿಕತೆ ಬೇಕು. ಇಂಥದೆಲ್ಲ ಮೇಳೈಸಿಕೊಂಡಿದ್ರೆ ಮಾತ್ರ ಯಾವನೇ ಒಬ್ಬ ಬಿಸಿನೆಸ್ ಮ್ಯಾನ್ ಇವತ್ತು ಸಾಧನೆ ಮಾಡ್ಲಿಕ್ಕೆ ಸಾಧ್ಯವಿದೆ. ಈಗ ನನಗೆ ಒಂದು ಹೆಮ್ಮೆ ಇದೆ, ಸಾಧಾರಣ 2,500ಕ್ಕಿಂತ ಮೇಲ್ಪಟ್ಟು ಜನರು ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. 6-7 ಜನ ಚಾರ್ಟೆಡ್ ಅಕೌಂಟೆಂಟ್ ಇದ್ದಾರೆ, B.Com, M.Com, MBA ಆದವರು ಎಷ್ಟೋ ಜನ ಇದ್ದಾರೆ. ಖಂಡಿತ ಅದೆಲ್ಲ ಒಂದು ಹೆಮ್ಮೆ ನಮಗೆ. ಯಾಕಂತಂದ್ರೆ ಇಷ್ಟು ಜನರಿಗೆ, ಅಷ್ಟು ಜನರ ಕುಟುಂಬಕ್ಕೆ ಕೆಲಸ ಕೊಡುವಂತ ವ್ಯವಸ್ಥೆ ನಮ್ಮಿಂದ ಆಯ್ತಲ್ಲ ಅಂತೇಳಿ. ಅದೆಲ್ಲ ಸುಮ್ಮನೆ ಬರುವುದಿಲ್ಲ. ಹಠ ಸಾಧನೆ ಬೇಕು, ಪ್ರಾಮಾಣಿಕ ಪ್ರಯತ್ನ ಬೇಕು, ಮತ್ತೆ ನಾವು ಏನಾದ್ರೂ ಮಾಡಿ ಮೇಲೆ ಬರ್ಬೇಕಂತ ಹೇಳಿ ಒಂದು ಛಲ ಬೇಕು. ಬರೀ ಎಲ್ಲಿಯೋ ಒಂದು ಮಜಾ ಮಾಡ್ಕೊಂಡಿದ್ರೆ ಖಂಡಿತ ಈ ಸಾಧನೆ ಎಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ. ಎಷ್ಟೋ ರಾತ್ರಿ ನಿದ್ದೆ ಬಿಟ್ಟು ಕೆಲಸ ಮಾಡ್ಬೇಕಾಗ್ತದೆ. ಆ ರೀತಿ ಇದ್ರೆ ಮಾತ್ರ ಒಂದು ನಮ್ಮ ಕಾಲ ಮೇಲೆ ನಾವು ನಿಲ್ಲಿಕ್ಕಾಗ್ತದೆ, ಸಾಧನೆ ಮಾಡಿ ನಾವು ಒಂದು ವಿಶೇಷತೆಯನ್ನು ಸಾಧಿಸಲಿಕ್ಕೆ ಸಾಧ್ಯವಾಗ್ತದೆ. ಅದೇ ರೀತಿ ಇವತ್ತು ಸಾಧಾರಣ 531 ಮಕ್ಕಳಿಂದ ಪ್ರಾರಂಭವಾದ ಈ ಒಂದು ಜನತಾ ಸಮೂಹ ಸಂಸ್ಥೆ ಇವತ್ತು ಸಾಧಾರಣ 2,500ಕ್ಕೂ ಮೇಲ್ಪಟ್ಟು ಜನರು ಇಲ್ಲಿ ಇದ್ದಾರೆ, ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ಖಂಡಿತ ಅದೊಂದು ಗಣೇಶ ಮಗುವಿರೋ ದೊಡ್ಡ ಸಾಧನೆ. ಅವರ ಇಡೀ ಟೀಮ್ ಉಂಟಲ್ಲ, ಖಂಡಿತ ಅವರಿಗೆ ನಾವೆಲ್ಲರೂ ಕೃತಜ್ಞತರಾಗಬೇಕು. ಯಾಕಂತ ಹೇಳಿದ್ರೆ ಒಂದು ಉತ್ತಮವಾದ ಶಾಲೆ, ಮಕ್ಕಳಿಗೆ ಎಲ್ಲ ವಿಧದ ಸೌಲಭ್ಯಗಳನ್ನು ಕೂಡಿಸಿಕೊಂಡು ಅದು ಮೇಳೈಸಬೇಕಾದ್ರೆ ಸಾಕಷ್ಟು ಪ್ರಯತ್ನ ಬೇಕಾಗ್ತದೆ, ತುಂಬಾ ಸಾಧನೆ ಬೇಕಾಗ್ತದೆ, ಮತ್ತೆ ವ್ಯವಸ್ಥಿತವಾದ ಒಂದು ಟೀಮ್ ಬೇಕಾಗ್ತದೆ. ಅದೆಲ್ಲ ಇಲ್ಲಿ ಇದೆ. ಬಹಳ ಒಳ್ಳೆಯ ರೀತಿಯಲ್ಲಿ ಈ ಶಾಲೆ ಜನತಾ ಸಮೂಹ ಸಂಸ್ಥೆ ನಡ್ಕೊಂಡು ಹೋಗ್ತಾ ಇದೆ. ಖಂಡಿತ ನಾವೆಲ್ಲರೂ ಅವರಿಗೆ ಬೆಂಬಲವಾಗಿ ನಿಲ್ಲಬೇಕು. ಅವರು ಇನ್ನೂ ಹೆಚ್ಚಿನ ಸಾಧನೆ ಮಾಡ್ಲಿಕ್ಕೆ ನಾವೆಲ್ಲರೂ ಅವಕಾಶ ಕಲ್ಪಿಸಿಕೊಡ್ಬೇಕು ಅಂತೇಳಿ ಹೇಳ್ತಾ ನಿಮ್ಮೆಲ್ಲರಿಗೂ ವಂದಿಸಿ, ಮಕ್ಕಳು ಖಂಡಿತ ಈ ಒಂದು ವ್ಯವಹಾರ ಮಳಿಗೆ ಏನು ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದೇವೋ ಅದನ್ನೆಲ್ಲ ಒಳ್ಳೆಯ ರೀತಿಯಲ್ಲಿ ಪಡಿಸ್ಕೊಳ್ಬೇಕು. ಅದು ನಿಮ್ಮ ಮುಂದಿನ ಜೀವನಕ್ಕೆ ಅದೊಂದು ನಾಂದಿ ಆಗ್ತದೆ. ನೀವು ಮುಂದೆ ಎಷ್ಟೇ ದೊಡ್ಡ ಜನ ಆದರೂ ಸಹ ಇವತ್ತು ಈ ಮೇಳದಲ್ಲಿ, ಈ ಒಂದು ವ್ಯವಹಾರದಲ್ಲಿ ಭಾಗವಹಿಸಿದ್ದು ನಿಜವಾಗಿ ನಿಮ್ಮ ಜೀವಮಾನದಲ್ಲಿ ಯಾವಾಗಲೂ ನೆನ್ಪಿಡುವಂತ ಒಂದು ದಿವಸ. ಅದನ್ನೆಲ್ಲ ಅನುಭವಿಸಿ ಅಂತೇಳಿ ಹೇಳ್ತಾ ಎಲ್ರಿಗೂ ಶುಭವಾಗಲಿ ಅಂತ ಹಾರೈಸಿ ನನ್ನೆರಡು ಮಾತನ್ನು ಮುಗಿಸ್ತಿದ್ದೇನೆ. ಗೌರವಾನ್ವಿತರೆ, ಪ್ರೀತಿಯ ಎಲೆಗಳಿಂದ ನೇಯ್ದ ಈ ಸದ್ಯ ನಿಮ್ಮ ಹೆಗಲ ಮೇಲೆ, ನಿಮ್ಮ ಫಲಕದ ಮಹತ್ಕಾರ್ಯಕ್ಕಾಗಿ ನಿಮ್ಮ ಬಲಸೆಗೆ ಈ ಸಫಲ, ನಿಮ್ಮ ಸಾಮಾಜಿಕ ಸೇವೆಗೆ ಕಿರೀಟ ಕಾಯವೆನಿಸುವಂತಹ ಈ ಪೇಟ, ಈ ನೆನಪು ಚಿರಸ್ಥಾಯಿಯಾಗಿರಲಿಕ್ಕೆ ಈ ಗೌರವದ ಸ್ಮರಣೆಗೆ ಪ್ರೀತಿ, ನಿಮ್ಮ ಹಾರೈಕೆ, ನಿಮ್ಮ ಮಾರ್ಗದರ್ಶನ ನಮಗೆ ಬೇಕು ಸರ್. ವಂದನೆಗಳು ಸರ್, ವಂದಿಸಿಕೊಡುತ್ತಾ ಇದ್ದೇವೆ. ಸಾಧನೆಯ ಹಾಡು ಪುನರತಿ ಹೇಳುವೆನು ನಾವೇ.
ಬಿಸಿನೆಸ್ ಡೇ. ಬಹುಶಃ ನಾವು ಜನ ಕರೆಯುವುದು ಸೆಗಣಿ ಬಾಚುವುದು, ನಮಗೆಂತ ಕೆಲಸ ಅಂತ ಗೊತ್ತಿಲ್ಲ. ಈಗ ಬಹುಶಃ ಬಿಸಿನೆಸ್ ಅಂತ ಹೇಳುವಂಥದ್ದು ನಾವೆಲ್ಲ ಆನಂದ್ ಕುಂದರ್ ಹೇಳಿದ ಹಾಗೆ ನಾನು ಕೂಡ BCom ಸ್ಟೂಡೆಂಟ್ 80ರಲ್ಲಿ. ಆದರೆ ನಾವು ರೈತರು, ಒಬ್ಬ ಮೇಷ್ಟ್ರ ಮಗ. ಈ ರೈತರಿಗೆ ಸ್ವಲ್ಪ ಹುಣಸೆಹಣ್ಣು ಜಾಸ್ತಿ, ವ್ಯವಹಾರ ಜ್ಞಾನ ಕಡಿಮೆ, ಭಾರಿ ಸ್ವಾಭಿಮಾನ. ಯಾಕಂದ್ರೆ ಯಾರು ಮೈ ಮೇಲೆ ಬೀಳೋಕ್ಕೂ ಕೂಡ ಅವನಿಗೆ ಏನಿಲ್ಲ. ಯಾಕಂದ್ರೆ ಹೂಟಿಗೆ ಹೋದ್ರೆ ನೇಳು ಮೇಳಿ, ಇದು ಎರಡು ಯಾರಿಗೂ ತಪ್ಪಿಸೋಕ್ಕಾಗೋದಿಲ್ಲ. ಆ ಕಾರಣಕ್ಕಾಗಿ ನಮಗೆ ವ್ಯವಹಾರ ಜ್ಞಾನ ಕಡಿಮೆ, ಸ್ವಲ್ಪ ಹುಣಸೆಹಣ್ಣು ಜಾಸ್ತಿ. ಬಹುಶಃ ಈ ಹುಣಸೆಹಣ್ಣಿದ್ದರಿಗೆ, ವ್ಯವಹಾರ ಜ್ಞಾನ ಇಲ್ಲದಿದ್ದರಿಗೆ ಬಹಳ ಮೇಲೆ ಅವಕ್ಕಾಗೋದಿಲ್ಲ. ಯಾಕಂದರೆ ಅವನಿಗೆ ಹುಣಸೆಹಣ್ಣು ಬಿಡುವುದಿಲ್ಲ, ವ್ಯವಹಾರ ಜ್ಞಾನವೂ ಇಲ್ಲ. ಆದರೆ ಗಣೇಶ್ ಮಗುವಿನವರು ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಯಾಕಂದರೆ PUC ಹೊತ್ತಿಗೆ ಅವರಿಗೆ ಒಂದು ವ್ಯವಹಾರ ಜ್ಞಾನ ಬರಬೇಕು ಅಂತ ಹೇಳುವಂಥದ್ದನ್ನು ಕಲಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಅವ್ರು ಮಾಡ್ತಾ ಇದ್ದಾರೆ. ಬಹುಶಃ ನಾವು ಕಾಲೇಜಿಗೆ ಹೋಗುವಾಗ ಅದು ಇಲ್ಲ. ನಮಗೆ ಮಾರ್ಕ್ ಜಾಸ್ತಿ ತಗೊಂಡು ಒಂದೇ ಒಂದು ಉದ್ಯೋಗ. ಈಗ ಕೆಲವರು ನಮ್ಮ ಸನ್ನಿಮಿತರೆಲ್ಲ ಹೇಳ್ತಾ ಇದ್ದಾರೆ. ಯಾಕಂದ್ರೆ ನಾನು ಆ ಕಾಲದಲ್ಲಿ ಬಹಳ 60%, ಯಾಕಂದರೆ 80-90 ತೆಗೋ ಕಾಲ ಅಲ್ಲ, 35 ತೆಗೋರೆ ಜಾಸ್ತಿ. ನಮ್ಮ ಕಾಲದಲ್ಲಿ 35 ತೆಗೆದ ಜಾಸ್ತಿ ಇಲ್ಲ. ನಾನು ಬರೀ ತಹಶೀಲ್ದಾರ್ನೋ ಬ್ಯಾಂಕಿನಾಗೋ ಮ್ಯಾನೇಜರ್ ಆಗಿದೆ. ನನ್ನ ಕ್ಲಾಸ್ಮೇಟ್ ಒಬ್ಬಿದ್ದಿಲ್ಲ, ಅವ SLC ಫೈಲ್, ಅವ ಮಂತ್ರಿ ಆದ ಅಂತ ಹೇಳಿ. ಇದು ಏನು ಹೇಳ್ತದೆ ಅಂತಂದರೆ ಇವನಿಗೆ ಇವನ ಏನು ವಿದ್ವತ್ತಿದೆ, ಜ್ಞಾನ ಇದೆ, ತಿಳುವಳಿಕೆ ಇದೆ, ಅದನ್ನು ಮಾರ್ಕೆಟ್ ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ. ಬಹುಶಃ ಯಾವ ವ್ಯಕ್ತಿಗೆ ಅವನ ವ್ಯಕ್ತಿತ್ವವನ್ನು ಕೂಡ ಮಾರ್ಕೆಟ್ ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ ಅಂತಂದರೆ ಅವನು ಸಮಾಜದಲ್ಲಿ ಮುಂದೆ ಹೋಗಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಮಾರ್ಕೆಟ್ ಅಂತ ಹೇಳುವಂಥದ್ದು ಬರೇ ವ್ಯಾವಹಾರಿಕವಾಗಿ ಅಂಗಡಿ ಹಾಕುವಂಥದ್ದು, ಬಿಸಿನೆಸ್ ಮಾಡುವಂಥದ್ದು ಅಲ್ಲ. ಪ್ರತಿಯೊಬ್ಬ ವ್ಯಕ್ತಿತ್ವದಲ್ಲೂ ಕೂಡ ಆ ಒಂದು ವ್ಯವಸ್ಥೆಗಳು ಬೇಕಾಗ್ತದೆ. ಅದು ಪ್ರಾರಂಭದಲ್ಲಿಯೇ ಬೇಕಾಗ್ತದೆ. ಬಹುಶಃ ಹುಟ್ಟುಗುಣ ಗಟ್ಟ ಹತ್ತು ಬಿಡುವುದಿಲ್ಲ ಅಂತೇಳಿ. ಬಹುಶಃ ನಾವು ಕೃಷಿಕರಾದವರಿಗೆ ಅದು ಹುಟ್ಟುಗುಣ. ಬಹುಶಃ ಅದು ಶಾಲೆಗೆ ಹೋಗುವಾಗಲೇ ಬಂದಿದ್ರೆ ಏನೇನೆಲ್ಲ ಆಗ್ಬೋದಿತ್ತು. ನಾನು ಕೂಡ ಒಂದು MLA ಅವರಿಗೆ ಪ್ರಯತ್ನ ಮಾಡಿದೆ. ವ್ಯವಹಾರ ಜ್ಞಾನ ಇಲ್ಲ, ಜನತಾ ದಳದಿಂದ ನಿಂತಿದ್ದೆ. ನಾನು ಇವತ್ತು ಸಗಣಿ ಬರ್ತಿದ್ದೇನೆ. ಇವತ್ತು ಬಹುಶಃ ನಾನು ಜಯಪ್ರಕಾಶ್ ಹೆಗಡೆಯಿರುವಾಗ ಕ್ಯಾಂಡಿಡೇಟ್. ಬಹುಶಃ ನಾನು ಮೇಲೆ ಹೋಗಿದ್ರೆ ಬಹಳ ಮೇಲೆ ಹೋಗ್ತಿದ್ದೆ. ಏನು ವ್ಯಾವಹಾರಿಕ ಜ್ಞಾನ ನಮಗಿಲ್ಲ. ಏನೇ ಇರಲಿ, ಒಂದು ಕೆಲವು ವಿಚಾರಗಳನ್ನು ಅವ್ರು ಹೇಳಿದ್ರು, ಹೆಚ್ಚಿಗೆ ಮಾತಾಡೋದಿಲ್ಲ. ಈ ಬದಲಾವಣೆ ಬಗ್ಗೆ ಹೇಳಿದರು. ಬದಲಾವಣೆ ಈ ಪ್ರಪಂಚದಲ್ಲಿ ಸೂರ್ಯಚಂದ್ರರು ಎಷ್ಟು ಶಾಶ್ವತವೋ ಜಗತ್ತಿನಲ್ಲಿ ಬದಲಾವಣೆಯೇ ಶಾಶ್ವತ ಆಗಿರುವಂಥದ್ದು ಬದಲಾವಣೆ. ಬದಲಾವಣೆಯೊಂದಿಗೆ ಹೆಜ್ಜೆ ಹಾಕದಿದ್ರೆ ನಮಗೆ ಮುಂದಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಜೀವನದಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ನಾವು ನೋಡ್ತೇವೆ, ಕುಂದರ್ ಹೇಳಿದ್ರು, ಅವರು ಕಾಲೇಜಿಗೆ ಹೋಗುವಾಗ ನಾವೆಲ್ಲ ಕಾಲೇಜಿಗೆ ಹೋಗುವಾಗ ಬ್ಯಾರಲ್ ಬಾಟಮ್ ಹಾಕೊಂಡು ಹೋಗ್ತಾ ಇತ್ತು. ಅದು 1 ಫೀಟ್ 1.5 ಫೀಟ್ ಅಷ್ಟಷ್ಟಾಗಲ್ಲ. ಕಾಲು ಪೂರ ಮುಚ್ಚಬೇಕಿತ್ತು, ಮತ್ತೆ ಕಿವಿ ತುಂಬ ಕುದುಲು ಬರಬೇಕಿತ್ತು. ಹೀಗೆ ಅದೆಲ್ಲ ಕಿವಿ ತೋರಬಾರ್ದು ನಾವು ಕಾಲೇಜಿಗೆ ಹೋಗುವಾಗ. ಬಹುಶಃ ನಾವು ಇವತ್ತು ಅದನ್ನೇ ಮಾಡ್ಕೊಂಡು ಬಂದರೆ ಎಲ್ಲಿ ಝೂವಿಂದ ಬಂದಿದ್ದಾರೆ ಅಂತ ಹೇಳ್ಬೋದು ಇವತ್ತು. ಆ ರೀತಿ ಅದರಲ್ಲಿ ವಸ್ತ್ರದಿಂದ ಹಿಡಿದು ಬಹುಶಃ ನಮ್ಮ ದೈನಂದಿನ ಜೀವನದಲ್ಲಿಗೂ ಕೂಡ ನಾವು ಬದಲಾವಣೆಗಳನ್ನು ಮಾಡಬೇಕಾಗ್ತದೆ. ಬಹುಶಃ ಅದರ ಜೊತೆಯಲ್ಲಿ ಬಹಳ ವಿಶೇಷವಾಗಿ ಈ ಉದ್ಯಮಿಗಳು ತಾವೆಲ್ಲ ಇದ್ದೀರಿ, ಮಕ್ಕಳಿದ್ದೀರಿ. ಪ್ರತಿಯೊಬ್ಬ ಸಾಮ್ರಾಜ್ಯಶಾಹಿಯೂ ಕೂಡ ಕನಸುಗಾರ ಅಂತ ಹೇಳ್ತಾರೆ. ಏನು ಇವತ್ತು ರಾಜ ಮಹಾರಾಜರು ಇರ್ಬೋದು, ಅದರ ಜೊತೆಯಲ್ಲಿ ಇವತ್ತು ಉದ್ಯಮಿಗಳು ಇರ್ಬೋದು. ಏನು ಉದ್ಯಮವೂ ಕೂಡ ಒಂದು ಸಾಮ್ರಾಜ್ಯ, ಅದನ್ನು ಕಟ್ಟಿದ್ದಾರೆ ಅಂತಂದರೆ ಅವರು ಕನಸುಗಳನ್ನು ಕಂಡಿದ್ದಾರೆ. ಬಹುಶಃ ಆನಂದ್ ಸಿ ಕುಂದರ್ ಅವರು ಹೇಳಿದರು, ನಾನು ಜಾಯಿಂಟ್ ಫ್ಯಾಮಿಲಿ ಆಗಿ ನನ್ನ ಅಣ್ಣ ನನ್ನನ್ನು ತಗೊಂಡು ಬಂದರು. ಆದರೆ ಸುಮ್ಮನೆ ಕೂತ್ಕೊಳ್ಳಿಲ್ಲ. ಅವರೆಲ್ಲವೂ ಇವತ್ತೇನು 2,500 ಜನರಿಗೆ ಅವರು ಕೆಲಸ ಕೊಟ್ಟಿದ್ದಾರೆ. ಬಹುಶಃ 4-6 ರಾಜ್ಯದಲ್ಲಿ ಅವರ ಉದ್ಯಮಗಳಿದೆ. ಬಹುಶಃ ಅಂತಾರಾಷ್ಟ್ರದಲ್ಲಿಯೂ ಕೂಡ ಉದ್ಯಮ ಇದೆ ಅಂತಂದರೆ ಅವರು ಕನಸುಗಳನ್ನು ಕಂಡಿದ್ದಾರೆ. ಕನಸುಗಳನ್ನು ಮಾತ್ರ ಅಲ್ಲ, ಕನಸುಗಳ ಜೊತೆಯಲ್ಲಿ ಹೋರಾಟವನ್ನು ಮಾಡಿದ್ದಾರೆ. ಬರೇ ಕನಸು ಅಂತಂದರೆ ಅದು ತಿರುಕನ ಕನಸಾಗ್ತದೆ. ಬಹುಶಃ ನಾವು ಶಾಲೆಗೆ ಹೋಗುವಾಗ ಬೈ ಹಾರ್ಟ್ ಆಡಿಸ್ತಾ ಇದ್ರು, ಟ್ರೈ ಆ್ಯಂಡ್ ಟ್ರೈ ರೀಡ್ ದ ಆರ್ಬರ್ ಆಫ್ ಸಕ್ಸಸ್. ಬಹುಶಃ ಇವತ್ತು ಹೇಳ್ತಾರೆ ಇಲ್ಲೋ ಗೊತ್ತಿಲ್ಲ, ಟೈಮ್ ಆ್ಯಂಡ್ ಟೈಡ್ ವೆಯ್ಟ್ ಫಾರ್ ನನ್. ಯಾಕಂದರೆ ಬೈಪಾಠ ಹೊಡೆದು ಮಾತ್ರ ಬಿಟ್ಟರೆ ನಾವು ಅದರ ಜೀವನದಲ್ಲಿ ಉಪಯೋಗ ಮಾಡ್ಕೊಂಡಿದ್ದೇವೆ ಭಾಳ ಸ್ವಲ್ಪ ಪ್ರಮಾಣದಲ್ಲಿ. ಬಹುಶಃ ಅಂಥ ಒಂದು ಹೋರಾಟವನ್ನು ನಾವು ಮಾಡಬೇಕಾಗ್ತದೆ. ಬಹುಶಃ ಇದಕ್ಕೆ ಬಹಳ ದೊಡ್ಡ ಉದಾಹರಣೆ ಬಹುಶಃ ರಿಲಯನ್ಸಿನ ಧೀರುಭಾಯಿ ಅಂಬಾನಿ. ಬಹುಶಃ ಪೆಟ್ರೋಲ್ ಹಾಕ್ತಿರ್ತಾರೆ, ನಿಮಗೆಲ್ಲ ಗೊತ್ತಿರ್ಬೋದು ಸ್ಟೋರಿ. ಪೆಟ್ರೋಲ್ ಹಾಕುವಂಥ ಒಬ್ಬ ಹುಡುಗ ಇವತ್ತು ಅವರ ಮಕ್ಕಳು ಅಥವಾ ಅವರು ರಿಫೈನರಿವರೆಗೆ ಹೋಗಿದ್ದಾರೆ. ಒಂದು ಮಾತನ್ನು ಅವ್ರು ಹೇಳ್ತಾರೆ,
ಥಿಂಕ್ ಬಿಗ್, ಡೂ ಬಿಗ್, ಐಡಿಯಾಸ್ ಆರ್ ನೋ ಒನ್ಸ್ ಮೊನೋಪಲಿ ಅಂತ ಹೇಳಿ. ಬಹುಶಃ ಇದು ಎಲ್ರಿಗೂ ಕೂಡ ಅರ್ಥ ಆಗುವಂಥ ವಿಚಾರ. ಆದರೆ ನಮ್ಮಲ್ಲಿ ಅನೇಕರು ಇವತ್ತು ಉದ್ಯೋಗವನ್ನು ಪಡ್ಕೊಂಡು ಒಂದು ಕಂಫರ್ಟೇಬಲ್ ಝೋನ್ ಅಂತೇಳಿ, ಬಹುಶಃ ಯಾವತ್ತು ನೀವು ಕಂಫರ್ಟ್ ಝೋನಿಗೆ ಹೋದ್ರಿ ಅಲ್ಲಿ ನಿಮಗೆ ಸೋಮಾರಿತನ ಆರಂಭ ಆಗ್ತದೆ. ವಿ ಆರ್ ಕಂಫರ್ಟ್ ಅಂತ. ಬಹುಶಃ ಆ ಕಂಫರ್ಟ್ ಝೋನೇ ಮನುಷ್ಯರಿಗೆ ಬಹುಶಃ ಬಹುದೊಡ್ಡ ಶಾಪ ಅಂತ ಹೇಳಿ ನಾವು ಭಾವಿಸಬೇಕಾಗ್ತದೆ. ಬಹುಶಃ ಆನಂದ್ ಕುಂದ್ ಅವರು ಇವತ್ತು ಕಂಫರ್ಟ್ ಝೋನಲ್ಲಿಲ್ಲ. ಅವರು ಮತ್ತೇನು 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 ಅಂತ ಹೇಳುವಂಥದ್ದು ಅವರಿಗಲ್ಲ, ಸಮುದಾಯಕ್ಕಾಗಿ ಸಮಾಜಕ್ಕಾಗಿ ಅವರು ಚಿಂತನೆಗಳನ್ನು ಮಾಡ್ತಾರೆ ಅಂತ ಹೇಳ್ತಾ, ಬಹುಶಃ ನಾನು ಹೆಚ್ಚಾಗಿ ಒಂದು ಮಕ್ಕಳ ಕಾರ್ಯಕ್ರಮಕ್ಕೆ ಮಕ್ಕಳೇ ಇದ್ರೆ ಒಂದು 50-100 ಜನ ಸಾಕು, ದೊಡ್ಡ ಕಾರ್ಯಕ್ರಮ ಬೇಡ. ಹೆಚ್ಚಾಗಿ ಕಾಲೇಜಿಗೆ ಹೋಗುವಾಗ ಒಂದು 100 ಜನ ಮಕ್ಕಳಿದ್ರೆ ಒಂದು ಅರ್ಧ ಗಂಟೆ ಮಾತಾಡಿ ಕೊಡಿ ಅಂತ ಹೇಳಿ ನಾನು ಹೇಳೋನು. ಬಹುಶಃ ಬಹಳ ದೊಡ್ಡ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಅದರ ಜೊತೆಯಲ್ಲಿ ಕೃಷಿಯೂ ಕೂಡ ಬಹುಶಃ ನಾನು ಇವತ್ತು ಕೃಷಿಕನಾಗಿ ಬಂದರೆ ಯಾವ ಉದ್ಯೋಗವೂ ಮಾಡುವುದಿಲ್ಲ, ಬಿಸಿನೆಸ್ಸೇ ಇಲ್ಲ ನಂದು. ಆದರೆ ದನ ಕರೀತೇನೆ, 1.25 ಲಕ್ಷ ಲೀಟರ್ ಹಾಲನ್ನು ಕೊಟ್ಟಿದ್ದೇನೆ ನಾನು. ಯಾಕಂದರೆ ಈ ಉದ್ಯೋಗವೂ ಕೂಡ, ಯಾಕಂದರೆ ಬರೇ ಬಿಸಿನೆಸ್ಸು ಅಥವಾ ಉದ್ಯೋಗ ಅಂತಂದರೆ ಕೃಷಿಯೂ ಕೂಡ ಬಹಳ ದೊಡ್ಡ ಉದ್ಯೋಗ. ಆದರೆ ನಮಗೆ ವ್ಯಾಲ್ಯೂ ಎಡಿಷನ್ಸ್ ಏನಂದರೆ ನಮ್ಮ ಪ್ರಾಡಕ್ಟ್ಗಳಿಗೆ ಮೌಲ್ಯಗಳನ್ನು ಮಾಡದೆ ನಾವು ಕೊಡುವುದರಿಂದ ನಮಗೆ ಲಾಭ ಕಡಿಮೆ ಬರ್ತಾ ಇದೆ. ಬಹುಶಃ ನೀವು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಹೈನುಗಾರಿಕೆಯೂ ಕೂಡ, ನನಗೊಂದು 50-55 ಲಕ್ಷ ರೂಪಾಯಿ ಹಾಲು ಮಾರಿದ್ದೇನೆ ನಾನು. ಒಂದು 10-15 ಲಕ್ಷ ರೂಪಾಯಿ ಒಬ್ಬ ರೈತನಾಗಿ ನನಗೆ ಸಿಕ್ಕಿದೆ. ಬಹುಶಃ ಅದ್ರ ಜೊತೆಯಲ್ಲಿ ಸುಮಾರು 13,000 ಅಡಿಕೆ ಗಿಡ ಇದೆ ನನಗೆ. ನಮ್ಮ ಹಡಿಯೆಲ್ಲ ಅದ್ರಾಗೆ ನಡೆದು, ಅದ್ರ ಯಾವ ದಿವಸ ಬಿದ್ದೋಯ್ತು ನಮ್ಮ ಹಡಿಯೂ ನಿಲ್ತದೆ. ಬಹುಶಃ ಕೃಷಿಯನ್ನು ಕೂಡ ಬಹಳ ಒಂದು ಬಿಸಿನೆಸ್ ರೀತಿಯಲ್ಲಿ ಬದುಕಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡಿಕೊಳ್ಬಹುದು ಅಂತ ಹೇಳ್ತಾ, ಕೊನೆಯದಾಗಿ ಬಹುಶಃ ಅನೇಕ ಪೋಷಕರು ತಾವುಗಳಿದ್ದೀರಿ, ಮಕ್ಕಳಿದ್ದೀರಿ. ಆದರೆ ನಮ್ಮಲ್ಲಿ ಏನಾಗ್ತದೆ, ಇದ್ದದ್ದನ್ನ ನಾವು ಗಟ್ಟಿ ಮಾಡ್ಕೊಳ್ಳೋದಿಲ್ಲ. ಮನೆ ಕೋಳಿ ಬಜ್ಜಿಗೆ ಸಮ ಅಂತ ನಮ್ಮಲ್ಲಿ ಒಂದು ಭಾಷೆ ಉಂಟು. ನೆರಮನೆ ತಂದು ತಿಂದರೆ, ದುಡ್ಡು ಕೊಡು ತಂದರೆ ಆ ಕೋಳಿ ಭಾರಿ ರುಚಿ ಅಂತ. ಮೈರು ಬೇಜಾರು ಮಾಡ್ಕೊಳ್ಬೇಡಿ, ಕೋಳಿ ಸುದ್ದಿ ಮಾತಾಡಿ ನೀವು ಚಿತ್ರ ಬಿಡಿಸೋಕೆ ಬಂದಿರಿ ಬಹುಶಃ. ಆದರೆ ಅದೇ ಹಾಗೆ ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಹಿರಿಯರು ಯಾವುದೋ ಒಂದು ಉದ್ಯೋಗವನ್ನು ಮಾಡ್ಕೊಂಡು ಬಂದಿರ್ತಾರೆ. ಅದನ್ನು ಗೌರವಿಸಿ ಅದರ ಜೊತೆಯಲ್ಲಿ ಸಣ್ಣಿಂದ ನಾವು ಅಲ್ಲಿ ತೊಡಗಿಸಬೇಕಾಗ್ತದೆ. ಯಾವುದೇ ವೃತ್ತಿ ಇರಬಹುದು, ಕುಲಕಸುಬುಗಳು ಅಂತ ಹೇಳಿ ಜಾತಿವಾರು ನಾನು ಹೇಳೋದಿಲ್ಲ. ಆದರೆ ನಮ್ಮನ್ನು ಬೆಳೆಸಿದಂಥ ತಂದೆ ತಾಯಿಗಳು, ನಮಗೆ ಅನ್ನ ನೀರನ್ನು ಕೊಟ್ಟವರು, ನಮಗೆ ಶಿಕ್ಷಣವನ್ನು ಆ ಸಂಪಾದನೆಯಿಂದ ಕೊಟ್ಟವರು, ಅದನ್ನು ನೀವು ಮರಿಬೇಡಿ. ಬಹುಶಃ ಯಾವುದೂ ಸಿಕ್ಕದಿದ್ರೆ ಅದನ್ನೇ ಗಟ್ಟಿ ಮಾಡಲಿಕ್ಕೆ, ಅದನ್ನು ಕೂಡ ದೊಡ್ಡ ವ್ಯವಹಾರವಾಗಿ ಮಾಡಲಿಕ್ಕೆ, ಬದುಕಿಗೆ ಅದನ್ನು ಗಟ್ಟಿ ಮಾಡಿಕೊಳ್ಳಿಕ್ಕೂ ಕೂಡ ಅವಕಾಶಗಳನ್ನು ನಾವು ಕಲ್ತ್ಕೊಳ್ಬಹುದು. ಅನೇಕರ ಸಮಸ್ಯೆಗಳನ್ನು ಒಬ್ಬ ಬ್ಯಾಂಕಿನ ಅಧ್ಯಕ್ಷರಾಗಿ ನಾನು ನೋಡ್ತಾ ಇದ್ದೇನೆ. ಬಹುಶಃ ಅದನ್ನು ಸೆಕೆಂಡ್ ಜನರೇಷನ್ನು ಅಥವಾ ಒಂದು ಸ್ವಲ್ಪ ಡಿಗ್ರಿನೋ ಹಾಕ್ಕೊಂಡು ಅದನ್ನು ಬಿಟ್ಬಿಡ್ತಾರೆ. ಆದರೆ ಬದುಕು ಮುಂದೆ ಬಹಳ ಕಷ್ಟ ಆಗ್ತದೆ ಅಂತ ಹೇಳ್ತಾ, ಬಹುಶಃ ಗಣೇಶ್ ಮಗುವಿಗೆ ವಿಶೇಷವಾದಂತಹ ಅಭಿನಂದನೆಯನ್ನು ಕಳಿಸ್ತಾ, ಬಹುಶಃ 3 ವರ್ಷದಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸತಕ್ಕಂಥ ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿದ ಬಗ್ಗೆ ಸ್ಥಳೀಯನಾಗಿ ನಾನು ಅವರಿಗೆ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇನ್ನಷ್ಟು ಉತ್ಸುಕರಾಗಿ ನಿಮ್ಮ ಕೆಲಸವನ್ನು ಮುಂದುವರಿಸಿ ಅಂತ ಪರಮಾತ್ಮದಲ್ಲಿ ಪ್ರಾರ್ಥಿಸ್ತಾ, ನಿಮಗೆ ಯಶಸ್ಸು ಸಿಗಲಿ ಅಂತ ನಾನು ಮಾತನ್ನು ಮುಗಿಸ್ತೇನೆ. ಜೈ ಸಹಕಾರ. ಮಳೆ ಬರ್ತಾ ಇರುತ್ತೆ ಘಾಟಿ ಆಗುಂಬೆ ಸೈಡಲ್ಲಿ.
ಅಲ್ಲಿ ರಸ್ತೆ ಯಾವಾಗಲೂ ಹಾಳಾಗಿರ್ತದೆ. ಅದಕ್ಕೆ ನಾವು ಏನಂದರೆ ಈಗ ಬೈಕ್ ಲೈಟ್ ಯಾವತ್ತೂ ಡಿಮ್ ಎಲ್ಲ ಇರುತ್ತಲ್ಲ, ಆದರೆ ಲಾರಿ ಟ್ರಕ್ ಈಗ ಹೆವಿ ಗಾಡಿ ಕಾರ್ನಲ್ಲೆಲ್ಲ ಬ್ರೈಟ್ ಲೈಟ್ ಇರುತ್ತೆ. ಅದಕ್ಕೆ ಸೊ ನಾ ಎಂತ ಮಾಡೋದಂದರೆ ಈಗ ಗಾಡಿಯವರಿಗೆ ಈಗ ಈ ಥರ ಇಲ್ಲದೆ ಇದ್ದಗಳಿಗೆ ಗಾಡಿಯವರಿಗೆ ತೋರುದಿಲ್ಲ ಡಿಮ್ ಲೈಟ್, ಎಷ್ಟು ದೊಡ್ಡ ಗಾಡಿ ಲೈಟಿಗೆ ಬೀಳ್ಬಹುದು. ಆದರೆ ಈಗ ನಾವು ಮಾಡಿದೆ ಈಗ ಗಾಡಿ ಡಿಮ್ ಡಿಪ್ ಇರುತ್ತಲ್ಲ, ಡಿಮ್ ಡಿಪ್ ಆನ್ ಮಾಡಿದ್ರೆ ಈ ಸೈಡ್ ಲೈಟ್ ಆನ್ ಅಷ್ಟೊತ್ತು ಇವನಿಗೆ ಗೊತ್ತಾಗುತ್ತೆ ಹೊಂಡ ಗಂಡಿದೆ ಅಂತ. ಅದಕ್ಕೆ ಅವ್ರು ಸೇಫ್ಟಿಯಿಂದ ಹೋಗ್ತಾನೆ ಇದರಿಂದ ಒಂದು ಜೀವನ ಉಳಿತದೆ.